ಬೌರಿಂಗ್ ಆಸ್ಪತ್ರೆ ಗೋಡೆ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದುರಂತದ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕನಕಪುರದಿಂದ ಬೆಂಗಳೂರಿನತ್ತ ಪಯಣವನ್ನ ಮಾಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್. ಕೆಡಿಪಿ ಸಭೆಗೆ ಅಂತ ಕನಕಪುರಕ್ಕೆ ಹೋಗಿದ್ರು ಡಿಕೆ ಶಿವಕುಮಾರ್. ಯಾವಾಗ ಬೆಂಗಳೂರಲ್ಲಿ ಭಾರಿ ಮಳೆಯಾಗಿ ದುರಂತ ಸಂಭವಿಸಿದೆ ಅಂತ ಗೊತ್ತಾಗ್ತಿದ್ದ ಹಾಗೆ ಸಭೆಯ ಬೆನ್ನಲ್ಲೇ ಬೆಂಗಳೂರಿನತ್ತ ದೌಡಾಯಿಸ್ತಾ ಇದ್ದಾರೆ. ಉಸ್ತುವಾರಿ ಸಚಿವರೂ ಆಗಿರುವಂತಹ ಡಿಕೆ ಶಿವಕುಮಾರ್ ಅವರು, ಉಪಮುಖ್ಯಮಂತ್ರಿಗಳು, ಬೆಂಗಳೂರು ಉಸ್ತುವಾರಿ ಸಚಿವರೂ ಆಗಿರುವಂತಹ ಡಿಕೆ ಶಿವಕುಮಾರ್ ಕನಕಪುರದಿಂದ ಕೆಡಿಪಿ ಸಭೆಯನ್ನು ಮುಗಿಸಿಕೊಂಡು ನೇರವಾಗಿ ಬೆಂಗಳೂರಿಗೆ ದೌಡಾಯಿಸ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಸಂಭವಿಸಿರುವಂತಹ ದುರಂತದ ಕುರಿತಾಗಿ ಮತ್ತೆ ಬೌರಿಂಗ್ ಆಸ್ಪತ್ರೆಯ ಆ ಒಂದು ತಡೆಗೋಡೆ ಕುಸಿತದಿಂದ ಆಗಿರುವಂತಹ ದುರಂತದ ವಿಚಾರವಾಗಿ ಕ್ಷಣದ ಅಪ್ಡೇಟ್ಸ್ ಮಾಹಿತಿಯನ್ನು ಕೂಡ ಪಡ್ಕೊಂಡು ಕೂಡಲೇ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಬೇಕು ಗಾಯಾಳುಗಳಿಗೆ, ಮತ್ತೆ ಆ ಒಂದು ತಡೆಗೋಡೆ ಕುಸಿತವಾದಾಗ ಅವಶೇಷಗಳಡಿ ಸಿಲುಕಿರುವಂಥವ್ರನ್ನ ಸುರಕ್ಷಿತವಾಗಿ ಹೊರ ತರುವಂತಹ ಒಂದಷ್ಟು ಪ್ರಯತ್ನಗಳು ಯಾವ ರೀತಿ ಆಗ್ತಾ ಇದೆ ಅನ್ನೋದರ ಕುರಿತಾಗಿ ಕ್ಷಣದ ಅಪ್ಡೇಟ್ಸ್ ಮಾಹಿತಿಯನ್ನು ಕೂಡ ಡಿಕೆ ಶಿವಕುಮಾರ್ ಅವರು ಪಡ್ಕೊಳ್ತಾ ಇದ್ದಾರೆ. ಬೌರಿಂಗ್ ಆಸ್ಪತ್ರೆಯ ಗೋಡೆ ಕುಸಿದ ಪರಿಣಾಮ ಸಂಭವಿಸಿರುವಂತಹ ದುರಂತ, ಈ ದುರಂತದಲ್ಲಿ 7 ಮಂದಿ ಮೃತಪಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಇದ್ದು ಸಾವಿನ ಸಂಖ್ಯೆ ಮತ್ತಷ್ಟು ಏರಿಕೆಯಾಗುವ ಸಾಧ್ಯತೆ ಇದೆ. ಅವಶೇಷಗಳ ಅಡಿಯಲ್ಲಿ 8 ಮಂದಿ ಸಿಲುಕಿರುವ ಸಾಧ್ಯತೆಗಳಿದ್ದು ಅವಶೇಷವನ್ನು ತೆರವುಗೊಳಿಸಿ ಅವಶೇಷಗಳ ಅಡಿ ಸಿಲುಕಿರುವಂಥವ್ರನ್ನ ಸುರಕ್ಷಿತವಾಗಿ ಹೊರತರುವಂತಹ ಪ್ರಯತ್ನಗಳು ಅಲ್ಲಿ ಆಗ್ತಾ ಇದೆ. ಪೊಲೀಸ್ ಕಮಿಷನರ್ ಮಾತಾಡೋದು ಅರ್ಧ ಮಾಡ್ಬಿಟ್ಟು ಬೆಂಗಳೂರು ಕಡೆ ಹೊರಟಿದ್ದೀನಿ. ಸ್ಪಾಟ್ಗೆ ಹೋಗ್ತಾ ಇದ್ದೀನಿ, ಇಮಿಡಿಯೇಟ್ ಆಗಿ ಅಲ್ಲಿಗೆ ಸ್ಪಾಟ್ ಹೋಗ್ತೀನಿ, ಅದನ್ನ ಪರಿಶೀಲನೆ ಮಾಡ್ಕೊಂಡು ನಮಗೆ ಪೊಲೀಸ್ ಕಮಿಷನರ್ ಮಾತಾಡೋದು. ಇದು ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಸುರಿದ ಧಾರಾಕಾರ ಮಳೆಯಿಂದಾಗಿ ಒಂದು ಕಡೆ ಆಗಿರುವಂತಹ ದುರಂತ ನಾವು ಗಮನಿಸಬಹುದು. ಬೌರಿಂಗ್ ಆಸ್ಪತ್ರೆಯ ಕಾಂಪೌಂಡ್ ಕುಸಿದ ಪರಿಣಾಮ, ಕಾಂಪೌಂಡ್ ಕುಸಿದು ಬಿದ್ದ ಪರಿಣಾಮ ಅವಶೇಷಗಳ ಅಡಿ ಸಿಲುಕಿ ಸುಮಾರು 7 ಮಂದಿ ಮೃತಪಟ್ಟಿದ್ದಾರೆ. ಬೀದಿ ಬದಿ ವ್ಯಾಪಾರಿಗಳು ಮೃತಪಟ್ಟಿದ್ದಾರೆ. 2 ಮಕ್ಕಳು ಸೇರಿದಂತೆ ಒಟ್ಟು 7 ಮಂದಿ ಮೃತಪಟ್ಟಿರೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು 8 ಮಂದಿ ಅವಶೇಷಗಳ ಅಡಿಯಲ್ಲಿ ಸಿಲುಕಿರುವ ಸಾಧ್ಯತೆ ಇದೆ. ಅವರನ್ನ ಸುರಕ್ಷಿತವಾಗಿ ಹೊರಗೆಳೆಯುವಂಥ ಅಥವಾ ಹೊರಗೆ ತರುವಂಥ ಪ್ರಯತ್ನಗಳಲ್ಲಾಗ್ತಾ ಇದೆ. ಪಕ್ಕದಲ್ಲೇ ಅಲ್ಲಿ ಕ್ರೇನ್ ಬಳಸಿ ಆ ಮೂಲಕ ಅಲ್ಲಿ ಅವಶೇಷಗಳಡಿ ಸಿಲುಕಿರುವಂಥವ್ರನ್ನ ಹೊರಗೆ ತರುವಂಥ ಒಂದು ಪ್ರಯತ್ನಗಳು ರಕ್ಷಣಾ ಸಿಬ್ಬಂದಿಯಿಂದ ನಡೀತಾ ಇದೆ. ಅಲ್ಲಿ ಕತ್ತಲಾಗ್ತಾ ಇದೆ, ಮಳೆ ಸುರಿತಾ ಇದೆ. ಇದರ ನಡುವೆ ಅವಶೇಷಗಳ ಅಡಿ ಸಿಲುಕಿರುವಂಥವ್ರನ್ನ ಹೊರಗೆ ತರುವಂಥ ಒಂದು ಕ್ಷಣ ಇದೆಯಲ್ಲ, ಆ ಒಂದು ಕೆಲಸ ಇದೆಯಲ್ಲ, ಬಹುದೊಡ್ಡ ಸವಾಲು ರಕ್ಷಣಾ ಟೀಮ್ಗೆ. ಸ್ಥಳೀಯರು ಕೂಡ ಕೈ ಜೋಡಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಸುರಿತಾ ಇರುವಂಥ ಮಳೆ, ಕತ್ತಲಾಗ್ತಾ ಇದೆ. ಇದರ ನಡುವೆ ಅಲ್ಲಿ ಇರುವಂಥ ರಕ್ಷಣಾ ಸಿಬ್ಬಂದಿ ಈ ವೇಳೆ ಅವಶೇಷಗಳಡಿ ಸಿಲುಕಿರುವಂಥವ್ರನ್ನ ಸುರಕ್ಷಿತವಾಗಿ ಹೊರತರಬೇಕು ಅನ್ನುವಂಥ ಒಂದು ಪ್ರಯತ್ನದಲ್ಲಿ ಮುಂದಾಗಿರುವಂಥದ್ದು. ಮತ್ತೊಂದು ಕಡೆ ಬಲಭಾಗದ ವಿಂಡೋಸಲ್ಲಿ ಗಮನಿಸಬಹುದು, ಮೃತದೇಹವನ್ನು ಅವಶೇಷಗಳ ಅಡಿಯಿಂದ ತೆಗೆದುಕೊಂಡು ಹೋಗಲಾಗ್ತಾ ಇರುವಂತಹ ಮತ್ತೊಂದು ದೃಶ್ಯವನ್ನು ನೀವು ಗಮನಿಸಬಹುದು. ಬಲಭಾಗದ ವಿಂಡೋಸ್ನಲ್ಲಿ ರೌಂಡ್ ಮಾರ್ಕ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀವಿ, ಒಂದು ರೆಡ್ ಮಾರ್ಕ್ ರೌಂಡ್ ಅಪ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀವಿ. ಮೃತದೇಹವನ್ನು ತೆಗೆದುಕೊಂಡು ಹೋಗಲಾಗ್ತಾ ಇರುವಂಥದ್ದು ಅವಶೇಷಗಳ ಅಡಿಯಲ್ಲಿ ಸಿಲುಕಿ ಮೃತಪಟ್ಟಂತಹ ಅಥವಾ ಕಾಂಪೌಂಡ್ ಉರುಳಿ ಬೀಳ್ತಿದ್ದ ಹಾಗೆ ಮೃತಪಟ್ಟಂತಹ ವ್ಯಕ್ತಿಯ ಶವವನ್ನು ತೆಗೆದುಕೊಂಡು ಹೋಗಲಾಗ್ತಾ ಇರುವಂಥದ್ದನ್ನು ನಾವು ಕಾಣಬಹುದಾಗಿದೆ. ಇದು ಬೆಂಗಳೂರಿನಲ್ಲಿ ಸಂಭವಿಸಿರುವಂತಹ ಘೋರ ದುರಂತ. ಬೌರಿಂಗ್ ಆಸ್ಪತ್ರೆಯ ಗೋಡೆ ಕುಸಿದು ಬಿದ್ದ ಪರಿಣಾಮ ಸಂಭವಿಸಿರುವಂತಹ ಈ ದುರಂತದಲ್ಲಿ 7 ಮಂದಿ ಮೃತಪಟ್ಟಿದ್ದಾರೆ. ಅದರಲ್ಲಿ ಒಂದು ಮೃತದೇಹವನ್ನು ತೆಗೆದುಕೊಂಡು ಹೋಗಲಾಗ್ತಾ ಇರುವಂಥ ದೃಶ್ಯವನ್ನು ನಾವು ಗಮನಿಸಬಹುದಾಗಿದೆ. ಮಳೆಯ ನಡುವೆ, ಕತ್ತಲು ಆವರಿಸಿರುವ ನಡುವೆ ರಕ್ಷಣಾ ಕಾರ್ಯಾಚರಣೆಯ ಸವಾಲಾಗಿ ಸ್ವೀಕರಿಸಿ ರಕ್ಷಣಾ ಟೀಮ್ ಈ ವೇಳೆ ಅವಶೇಷಗಳ ಅಡಿ ಸಿಲುಕಿರುವಂಥವ್ರನ್ನ ಸುರಕ್ಷಿತವಾಗಿ ಹೊರಗೆ ತರುವಂಥ ಪ್ರಯತ್ನಗಳಾಗ್ತಾ ಇದ್ದಾರೆ. ಮತ್ತೊಂದು ಕಡೆ ಅಲ್ಲಿ ನಾವು ದೃಶ್ಯದಲ್ಲಿ ಗಮನಿಸ್ತಾ ಹೋದರೆ ಮೃತದೇಹವನ್ನು ತೆಗೆದುಕೊಂಡು ಹೋಗಲಾಗ್ತಾ ಇರುವಂಥ ಒಂದು ದೃಶ್ಯವನ್ನು ಗಮನಿಸಬಹುದಾಗಿದೆ. ಆ ಒಂದು ಫೋಟೋವನ್ನು ನಾವು ಕಾಣಬಹುದಾಗಿದೆ. ಬಲಭಾಗದ ವಿಂಡೋಸಲ್ಲಿ ನಾವೇನು ಪ್ಲೇ ಮಾಡ್ತಾ ಇದ್ದೀವಿ, ರೌಂಡ್ ಅಪ್ ಮಾಡಿ, ರೆಡ್ ಮಾರ್ಕಲ್ಲಿ ರೌಂಡ್ ಅಪ್ ಮಾಡಿ ಏನು ತೋರಿಸ್ತಾ ಇದ್ದೀವಿ. ಮೃತದೇಹವನ್ನು ತೆಗೆದುಕೊಂಡು ಹೋಗಲಾಗ್ತಾ ಇರುವಂಥ
ಒಂದು ಫೋಟೋವನ್ನು ನಾವು ಗಮನಿಸಬಹುದು. ಇನ್ನು ಎಡಭಾಗದ ವಿಂಡೋಸ್ನಲ್ಲಿ ಅಲ್ಲಿ ನಡೀತಾ ಇರುವಂತಹ ಕಾರ್ಯಾಚರಣೆಯ ವಿಂಡೋಸ್ ನಾವು ಗಮನಿಸಬಹುದು. ಕಾರ್ಯಾಚರಣೆ ಯಾವ ರೀತಿ ನಡೀತಾ ಇದೆ ಅಲ್ಲಿ ಅನ್ನುವಂಥದ್ದನ್ನು ಕಾಣಬಹುದಾಗಿದೆ. ಶವಾಗಾರದ ಗೋಡೆ ಕುಸಿದು ಈ ದುರ್ಘಟನೆ ಸಂಭವಿಸಿರುವುದರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಬೀದಿ ಬದಿ ವ್ಯಾಪಾರಿಗಳ ಕುಟುಂಬ ಇವತ್ತು ಬೀದಿ ಪಾಲಾಗುವಂಥ ಪರಿಸ್ಥಿತಿ. ಯಾಕಂದರೆ ಬೀದಿ ಬದಿ ವ್ಯಾಪಾರಿಗಳು ಕೂಡ ಈ ಸಂದರ್ಭದಲ್ಲಿ ಗೋಡೆ ಕುಸಿದ ಪರಿಣಾಮ ದುರಂತ ಸಾವನ್ನಪ್ಪಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಇನ್ನು 2 ಮಕ್ಕಳು ಸೇರಿದಂತೆ ಒಟ್ಟು 7 ಮಂದಿ ದುರ್ಮರಣಕ್ಕೀಡಾಗಿರುವುದರ ಬಗ್ಗೆ ಮಾಹಿತಿ ಇದೆ. ಬೌರಿಂಗ್ ಆಸ್ಪತ್ರೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.